ಅನುದಿನದ ಪರಲೋಕ ಮನ್ನಾ ಅಕ್ಟೋಬರ್ 5. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ. ಅನೇಕ ಮಂದಿ ದೇವರ ಸತ್ಯ ಮಕ್ಕಳು ಆಯಾಸದಿಂದ ಬಳಲಿ ಮಾನಸಿಕವಾಗಿ ಬಲಹೀನರಾಗಿ ದೇವರು ತಮ್ಮ ಮುಂದಿಟ್ಟಿರುವ ಬಿರುದನ್ನು ಅಂದರೆ ಬಹುಮಾನವನ್ನು ಕಳಕೊಳ್ಳುವ ಅಪಾಯವಿದೆ. ಏಕೆಂದರೆ ಅವರು ಕರ್ತನ ಬಗ್ಗೆ ಆಲೋಚಿಸುವುದರಲ್ಲಿ ನಿಷ್ಫಲರಾಗಿ ಆತನ ಬಗ್ಗೆ ಅಧ್ಯಯನ ಮಾಡದೆ ಆತನ ವಿಷಯದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆಯದೆ ಹಾಗೂ ಕರ್ತನು ಹೇಗೆ ನಂಬಿಗಸ್ತನಾಗಿದ್ದು ವಿರೋಧವನ್ನು ಸಹಿಸಿಕೊಂಡದ್ದನ್ನು ಮತ್ತು ಆತನ ಪರಿಪೂರ್ಣತೆ ಆತನಲ್ಲಿ ನೆಲೆಗೊಂಡಿದ್ದು ಕತ್ತಲೆಯಲ್ಲಿ ಆ ಬೆಳಕು ಪ್ರಕಾಶಿಸುತ್ತಿದ್ದರೂ ಅದನ್ನು ಮೆಚ್ಚದೆ ತಮ್ಮಿಂದ ಪ್ರಕಾಶಿಸುವ ಬೆಳಕು ಸಹ ಮೆಚ್ಚುಗೆಗೆ ಪ್ರಾಪ್ತವಾಗುವುದಿಲ್ಲ ಎಂದು ಎಣಿಸುವರು. ಕರ್ತನು ತಾನು ನೀತಿವಂತನಾಗಿದ್ದರೂ ಹೇಗೆ ಎಲ್ಲಾ ರೀತಿಯಲ್ಲಿ ಆತನಿಗಾದ ಅನ್ಯಾಯವನ್ನು ಸಹಿಸಿಕೊಂಡನು ಎಂಬುದನ್ನು ತಿಳಿದುಕೊಂಡು ತಾವು ಅಪರಿಪೂರ್ಣರಾಗಿದ್ದರೂ ಆತನ ಗುಣ ತಮ್ಮಲ್ಲಿ ಹೇಗೆ ಪ್ರತಿಬಿಂಬಿಸುತ್ತದೆಂಬುದನ್ನು ಅರಿತರೆ ಅವರು ಕ್ರಿಸ್ತನ ಸೈನಿಕರಾಗಿದ್ದು ಹಿಂಸೆಯನ್ನು ಸಹಿಸಿಕೊಳ್ಳಲು ಶಕ್ತಿಯನ್ನು ಕೊಡುತ್ತದೆ. ಹಾಗೂ ಯಾವ ಸನ್ನಿವೇಶದಲ್ಲೂ ಅವರು ಮಾನಸಿಕವಾಗಿ ಕುಗ್ಗಿ ಹೋಗದೆ ಒಳ್ಳೆಯದನ್ನು ಮಾಡುವಾಗ ಎಲ್ಲಾ ರೀತಿ ವಿರೋಧವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ರೀಪ್ರಿಂಟ್ 3313. ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮೆಲ್ಲರ ಬದುಕಲ್ಲೂ ಒಂದಲ್ಲ ಒಂದು ಟೈಮಲ್ಲಿ ದಣಿವಾಗುತ್ತೆ, ನಿರಾಸಕ್ತಿ ಬರುತ್ತೆ ಅಲ್ವಾ? ಮುಖ್ಯವಾಗಿ ಏನು ಒಳ್ಳೇದು ಮಾಡೋಕ್ಕೆ ಹೋದಾಗ ವಿರೋಧಗಳು ಬಂದೇ ಬರುತ್ತೆ. ಆಗ ಮನಸ್ಸು ಕುಗ್ಗಿ ಹೋಗೋದು ಸಹಜ. ಹೀಗ್ಯಾಕಾಗುತ್ತೆ? ಇದರಿಂದ ಹೊರಗೆ ಬರೋಕ್ಕೇನಾದೋ ದಾರಿ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಅಂತ ನಾವು ಹೊರಟಾಗ ಒಂದು ಚಿಕ್ಕ ಬರಹ ಸಿಕ್ತು, ತುಂಬ ಆಳವಾದದ್ದು. ಇದು ಡೈಲಿ ಹೆವೆನ್ಲಿ ಮನ್ನಾ ಅಂತ ಒಂದು ಸೀರೀಸ್ ಇದೆಯಲ್ಲ, ಅದರಿಂದ ಬಂದಿರೋದು. ಬೈಬಲ್ನ ಹೆಬ್ರಿಯರಿಗೆ ಬರೆದ ಪತ್ರ, ಅದರ 12ನೇ ಅಧ್ಯಾಯ 3ನೇ ವಚನ ಅದನ್ನ ಆಧರಿಸಿದೆ. ಆ ಕಾಲದಲ್ಲಿ ಕಷ್ಟಪಡ್ತಿದ್ದ ಜನರಿಗೆ ಧೈರ್ಯ ತುಂಬೋಕೆ ಬರೆದಿದ್ದದು. ಹೌದು. ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ, ಈ ಬರಹದ ಒಳನೋಟವನ್ನು ಸ್ವಲ್ಪ ಕೆದಕಿ ನೋಡೋಣ. ಕಷ್ಟಗಳನ್ನ ಸಹಿಸಿಕೊಂಡವರ ಉದಾಹರಣೆಗಳನ್ನ ನೆನಪಿಸಿಕೊಳ್ಳೋದಿದೆಯಲ್ಲ, ಅದು ಹೇಗೆ ನಮ್ಮ ಮನಸ್ಸಿಗೆ ಶಕ್ತಿ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣ ಹಾಗಾದ್ರೆ. ಮೊದಲಿಗೆ ಈ ಮೂಲ ಒಂದು ಗಂಭೀರ ಸಮಸ್ಯೆಯನ್ನ ಗುರುತಿಸುತ್ತೆ. ಅಂದ್ರೆ ದೇವರ ದಾರಿಯಲ್ಲಿ ನಡಿತೀವಿ ಅನ್ನೋರು ಕೂಡ ಕೆಲವೊಮ್ಮೆ ದಣಿದು ಹೋಗ್ತಾರೆ, ಮನಸ್ಸಿನಲ್ಲೇ ಕುಗ್ಗಿ ಹೋಗ್ತಾರೆ ಅಂತ ಹೇಳುತ್ತೆ. ಹೌದು, ಇದ್ರಿಂದ ಮುಖ್ಯವಾದ ಗುರಿ ಇದೆಯಲ್ಲ, ಅದನ್ನೇ ಮಿಸ್ ಮಾಡ್ಕೊಳ್ಳೋ ಅಪಾಯ ಕೂಡ ಇರುತ್ತೆ. ಹಾಗಾದ್ರೆ ಈ ಸ್ಥಿತಿಗೆ ಬರಲು ಕಾರಣ ಏನು? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಈ ಮೂಲದ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಆತನನ್ನು ಅಂದ್ರೆ ಯೇಸುವನ್ನು ಪರಿಗಣಿಸಲು ಫೇಲ್ ಆಗೋದು. ಅಂದ್ರೆ ಆತ ಎದುರಿಸಿದ ವಿರೋಧಗಳನ್ನ ಕೇವಲ ತಿಳ್ಕೊಳ್ಳೋದಲ್ಲ, ಅದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು, ಮನನ ಮಾಡೋದು, ಅದು ಮುಖ್ಯ ಇಲ್ಲಿ. ಓ, ಪರಿಗಣಿಸು ಅನ್ನೋ ಪದಕ್ಕೆ ಒತ್ತು ಕೊಡ್ತಿದ್ದಾರೆ. ಹೌದು, ಇದು ಕೇವಲ ಮೇಲೆ ಮೇಲೆ ತಿಳ್ಕೊಳ್ಳೋದಲ್ಲ, ಇದೊಂದು ತೀವ್ರವಾದ ಮಾನಸಿಕ ಆಧ್ಯಾತ್ಮಿಕ ಚಿಂತನೆ. ಹೌದು ಹೌದು. ಯೇಸು ಅನುಭವಿಸಿದ ಕಷ್ಟಗಳ ಬಗ್ಗೆ ಮೂಲ ಸ್ಪಷ್ಟವಾಗಿ ಹೇಳುತ್ತೆ. ಮೊದಲನೇದಾಗಿ ಪಾಪಿಗಳಿಂದ, ಅಂದ್ರೆ ಆತನನ್ನ ವಿರೋಧಿಸಿದವರಿಂದ ತೀವ್ರವಾದ ವಿರೋಧ. ಆತ ಸರಿದಾರಿಯಲ್ಲೇ ಇದ್ರೂ ಕೆಟ್ಟ ಆಲೋಚನೆಗಳಿಂದ ಟೀಕೆ, ಸಂಘರ್ಷ ನಿರಂತರವಾಗಿ. ಆದರೆ ಸುತ್ತಲಿನ ಕತ್ತಲೆ ಇದೆಯಲ್ಲ, ಅದು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ. ಮಾತು, ಕೆಲ್ಸ ಎಲ್ಲರ ಮುಂದೆ ಇದ್ರು, ಅದನ್ನ ಗ್ರಹಿಸೋ ಮನಸ್ಸುಗಳು ಕಡಿಮೆ ಇದ್ವು. ಮತ್ತು ಮೂರನೇದಾಗಿ, ಒಳ್ಳೆಯದನ್ನೇ ಮಾಡಿದ್ರು, ಅಂದ್ರೆ ನೀತಿವಂತಿಕೆಗಾಗಿ ಅನ್ಯಾಯವಾಗಿ ಕಷ್ಟಪಡಬೇಕಾಯ್ತು.
ತಾನ್ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಯ್ತು. ಇದು ತುಂಬಾ ಕಷ್ಟದ್ದು. ಸರಿ, ಈ ಕಷ್ಟಗಳನ್ನೆಲ್ಲ ನೆನಪಿಸ್ಕೊಂಡು ಪರಿಗಣಿಸೋದ್ರಿಂದ ನಮಗೇನ್ ಲಾಭ? ಇಲ್ಲಿ ಇದು ನಿಜಕ್ಕೂ ಆಸಕ್ತಿಕರ ಅನ್ಸುತ್ತೆ. ಹೌದು, ಇದನ್ನ ದೊಡ್ಡ ಚಿತ್ರಕ್ಕೆ ಕನೆಕ್ಟ್ ಮಾಡಿದ್ರೆ ಈ ಉದಾಹರಣೆಯನ್ನ ಆಳವಾಗಿ ಯೋಚಿಸೋದ್ರಿಂದ ತುಂಬಾ ಪ್ರಯೋಜನ ಇದೆ. ಮೊದಲನೇದಾಗಿ ಇದು ನಮ್ಗೆ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ನೀವೇ ಯೋಚಿಸಿ, ಯೇಸುವಿನಂತ ಪರಿಪೂರ್ಣ ವ್ಯಕ್ತಿಗೆ ಅಷ್ಟೊಂದು ವಿರೋಧ ಬಂತು ಅಂದ್ರೆ ಅಪರಿಪೂರ್ಣರಾದ ನಾವು ಏನೋ ಒಳ್ಳೇದ್ ಮಾಡೋಕ್ ಹೋದಾಗ ವಿರೋಧ, ಟೀಕೆ ಬರೋದು ಅದು ಸಹಜ ಅಂತ ಅರ್ಥ ಆಗುತ್ತೆ. ಹೌದು ಹೌದು. ಇದ್ರಿಂದ ವಿರೋಧ ಬಂದ ತಕ್ಷಣ ನನ್ನಲ್ಲೇ ಏನೋ ಪ್ರಾಬ್ಲಮ್ ಅಂತ ಕುಗ್ಗೋ ಬದಲು ಇದು ಹೀಗೆ ಇರುತ್ತೆ ಅಂತ ಎದುರಿಸೋಕೆ ಒಂದು ಮೆಂಟಲ್ ಪ್ರಿಪರೇಷನ್ ಸಿಗುತ್ತೆ. ಓಕೆ, ಅಂದ್ರೆ ವಿರೋಧವನ್ನ ಪರ್ಸನಲ್ ಫೇಲ್ಯೂರ್ ಅಂತ ತಗೊಳ್ದೆ ಅದನ್ನ ಎದುರಿಸೋ ಕಲಿತೀವಿ. ಇದು ಮುಖ್ಯವಾದ ಪಾಯಿಂಟ್. ಸರಿ, ಇನ್ನು ಎರಡನೇ ಪ್ರಯೋಜನ. ಎರಡನೇದಾಗಿ ಇದು ನಮ್ಗೆ ಸರಿಯಾದ ಪರ್ಸ್ಪೆಕ್ಟಿವ್ ಕೊಡುತ್ತೆ, ಒಂದು ದೃಷ್ಟಿಕೋನ. ಆತನ ಹೋರಾಟ, ಆತನ ಪರಿಪೂರ್ಣತೆ, ಅದಕ್ಕೆ ಹೋಲಿಸಿದಾಗ ನಮ್ಮ ಸ್ವಂತ ತಪ್ಪುಗಳು, ನಮ್ಮ ಹೋರಾಟಗಳು ಏನದು ಸ್ವಲ್ಪ ಚಿಕ್ಕದಾಗಿ ಕಾಣಬಹುದು. ಇದು ಒಂದು ತರಹ ವಿನಯ ಕಲಿಸುತ್ತೆ. ನಾನ್ ಪಡೋ ಕಷ್ಟವೇ ದೊಡ್ಡದು ಅನ್ನೋ ಭಾವನೆಯಿಂದ ಹೊರಗೆ ಬಂದು ಅದಕ್ಕಿಂತ ದೊಡ್ಡ ಚಾಲೆಂಜ್ ಎದುರಿಸಿದವರಿದ್ದಾರೆ ಅನ್ನೋ ಅರಿವಿದೆಯಲ್ಲ, ಅದು ನಮ್ಮಲ್ಲಿ ಒಂದು ರೆಸಿಲಿಯನ್ಸ್ ಅಂದ್ರೆ ಕಷ್ಟಗಳನ್ನ ಸಹಿಸ್ಕೊಳ್ಳೋ ಶಕ್ತಿಯನ್ನ ಬೆಳೆಸುತ್ತೆ. ಹೌದು, ನಮ್ಮ ಪ್ರಾಬ್ಲಮ್ಸ್ ಅಷ್ಟು ದೊಡ್ಡದಲ್ಲ ಅಂತ ಅನ್ಸಬಹುದು, ಸ್ವಲ್ಪ ಹಗುರ ಆದ ಹಾಗೆ. ಕರೆಕ್ಟ್. ಸರಿ, ವಾಸ್ತವಿಕ ನಿರೀಕ್ಷೆಗಳು, ಸರಿಯಾದ ದೃಷ್ಟಿಕೋನ ಇವೆರಡೂ ಮುಖ್ಯ. ಇನ್ನು ಮೂರನೇ ಪ್ರಯೋಜನ. ಮೂರನೆಯದಾಗಿ ಇದು ನಮಗೆ ಒಂದು ಮಾದರಿಯನ್ನ ಕೊಡುತ್ತೆ. ಆ ಮೂಲ ಹೇಳೋ ಹಾಗೆ ಇದು ಒಳ್ಳೆಯ ಸೈನಿಕರಂತೆ ಕಷ್ಟ ಸಹಿಸಲು ಪ್ರೋತ್ಸಾಹಿಸುತ್ತೆ. ಓ, ಸೈನಿಕರ ತರನಾ? ಹೌದು. ಸೈನಿಕರು ಹೇಗೆ ಕಷ್ಟಗಳನ್ನ ಎದುರಿಸಿ ಶಿಸ್ತಿನಿಂದ ತಮ್ಮ ಡ್ಯೂಟಿ ಮಾಡ್ತಾರೋ ಹಾಗೆ ನಾವು ಕೂಡ ಅಡೆತಡೆ ಬಂದಾಗ ಧೈರ್ಯವಾಗಿ ಸ್ಟ್ರಾಂಗ್ ಆಗಿ ನಿಲ್ಲೋಕೆ ಈ ಉದಾಹರಣೆ ಒಂದು ಸ್ಫೂರ್ತಿ ಕೊಡುತ್ತೆ. ಕುಸಿದು ಹೋಗೋ ಬದಲು ಮುಂದೆ ಹೋಗೋಕೆ ಬೇಕಾದ ಮೆಂಟಲ್ ಸ್ಟ್ರೆಂತ್ ಕೊಡುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಮೂಲಭೂತವಾಗಿ ಈ ಮೂಲ ಏನ್ ಹೇಳ್ತಿದೆ ಅಂದ್ರೆ, ಯೇಸು ಎದುರಿಸಿದ ವಿರೋಧ, ಕಷ್ಟಗಳನ್ನ ಸುಮ್ಮನೆ ತಿಳ್ಕೊಳ್ಳೋದಲ್ಲ, ಬದಲಿಗೆ ಆಳವಾಗಿ ಪರಿಗಣಿಸೋದು, ಚಿಂತಿಸೋದು. ಅದು ನಾವು ಒಳ್ಳೆ ಕೆಲಸ ಮಾಡುವಾಗ ದಣಿದು ಹೋಗದಂತೆ, ವಿರೋಧ ಬಂದಾಗ ಕುಸಿದು ಹೋಗದಂತೆ ತಡೆಯೋಕೆ ಸಹಾಯ ಮಾಡುತ್ತೆ. ಇದೊಂದು ಪವರ್ಫುಲ್ ಮಾನಸಿಕ ಟೂಲ್ ಇದ್ದಾಗೆ ನಮ್ಮ ಮನಸ್ಸನ್ನ ಗಟ್ಟಿ ಮಾಡುತ್ತೆ. ಬರುತ್ತೆ ನೋಡಿ. ಈ ಮೂಲ ಸ್ಪೆಸಿಫಿಕ್ ಆಗಿ ಯೇಸುವಿನ ಉದಾಹರಣೆಯನ್ನೇ ಕೊಡುತ್ತೆ. ಆದ್ರೆ ಇದನ್ನ ಸ್ವಲ್ಪ ವಿಶಾಲವಾಗಿ ನೋಡಿದ್ರೆ, ಕಷ್ಟಗಳನ್ನ ಯಶಸ್ವಿಯಾಗಿ ಸಹಿಸ್ಕೊಂಡು ಬಂದವರು ಯಾರೇ ಆಗಿರ್ಲಿ, ಅವರು ಯಾವುದೇ ಹಿನ್ನೆಲೆಯಿಂದ ಬಂದಿರ್ಲಿ, ಯಾವುದೇ ಕಾಲದವರಾಗಿರ್ಲಿ, ಅವರ ಕಥೆಗಳನ್ನ ಆಳವಾಗಿ ಪರಿಗಣಿಸೋದು ಅಥವಾ ಧ್ಯಾನಿಸೋದಿದೆಯಲ್ಲ, ಆ ಕ್ರಿಯೆ ಅದು ನಮ್ಮೆಲ್ಲರ ಮಾನಸಿಕ ಸ್ಥೈರ್ಯವನ್ನು ಹೇಗೆ ಬಲಪಡಿಸಬಹುದು. ಬಹುಶಃ ಈ ಕಷ್ಟ ಸಹಿಷ್ಣುತೆ ಅನ್ನೋ ಗುಣ ಇದೆಯಲ್ಲ, ಮತ್ತು ಅದರ ಬಗ್ಗೆ ಯೋಚಿಸೋದು ಎಷ್ಟು ಮುಖ್ಯ ಅನ್ನೋದೇ ನಾವು ಇನ್ನಷ್ಟು ಆಳವಾಗಿ ಚಿಂತಿಸಬೇಕಾದ ವಿಷಯ ಇರ್ಬೋದು. ಅತ್ಯುತ್ತಮವಾದ ಯೋಜನೆ ಅದು. ನಿಜಕ್ಕೂ ಈ ಒಂದು ಚಿಕ್ಕ ಬರಹ ಸಹಿಷ್ಣುತೆ ಮತ್ತು ಮಾನಸಿಕ ಬಲದ ಬಗ್ಗೆ ಎಷ್ಟು ಗಹನವಾದ ಪಾಠ ಹೇಳಿಕೊಟ್ಟಿದೆ ಅಲ್ವಾ? ಖಂಡಿತವಾಗಿಯೂ. ಇವತ್ತಿನ ಈ ಆಳವಾದ ಅಧ್ಯಯನ ಇಲ್ಲಿಗೆ ಮುಗಿತಾ ಇದೆ. ಈ ಚರ್ಚೆ ಕೇಳುಗರಿಗೆಲ್ಲ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀವಿ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಹೀಗೆಯೇ ಇನ್ನಷ್ಟು ಆಳವಾಗಿ ಚರ್ಚಿಸೋಣ. ನಮಸ್ಕಾರ.